ಹಣವು ಅಯಸ್ಕಾಂತದಂತೆ ಅಂಟಿ ಬರುತ್ತದೆ. ಕೇವಲ ಈ ಕೆಲಸವನ್ನು ಮಾಡಬೇಕು. ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೆಂದರೆ ಮತ್ತು ನೀವು ಹಣದ ಕೊರತೆಯನ್ನು ಅನುಭವಿಸುತ್ತಿದ್ದರೆ ಅವುಗಳನ್ನು ತೊಡೆದುಹಾಕಲು ಮತ್ತು ಪ್ರಗತಿಯನ್ನು ಪಡೆಯಲು ಕೆಲವು ಉಪಾಯಗಳನ್ನು ಮಾಡಬಹುದು. ಈ ಉಪಾಯಗಳನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಖಂಡಿತವಾಗಿಯೂ ಕೊನೆಗೊಳ್ಳುತ್ತವೆ. ಅದೇ ಸಮಯದಲ್ಲಿ ಯಶಸ್ಸು ಕೂಡ ನಿಮ್ಮ ಪಾದಗಳನ್ನು ಸ್ಪರ್ಶಿಸಲು ಪ್ರಾರಂಭಿಸುತ್ತದೆ. ಅಂತಹ ಕೆಲವು ಉಪಾಯಗಳ ಬಗ್ಗೆ ಇಂದು ನಾವು ನಿಮಗೆ ಹೇಳಲಿದ್ದೇವೆ. ಇವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಹಾಗಾದರೆ ಬನ್ನಿ ಆ ಉಪಾಯಗಳ ಬಗ್ಗೆ ತಿಳಿಯೋಣ. 1. ಮುಂಜಾನೆ 4ರಿಂದ 6ರವರೆಗಿನ ಸಮಯ ಲಕ್ಷ್ಮೀನಾರಾಯಣಂದಿರುತ್ತದೆ. ಈ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಲಕ್ಷ್ಮಿಯು ಶೀಘ್ರದಲ್ಲಿ ಪ್ರಾಪ್ತಿಯಾಗುತ್ತದೆ. 2. ನೀವು ಯಾರಿಗಾದರೂ ಏನನ್ನಾದರೂ ದಾನ ಮಾಡುವಾಗ ಅದನ್ನು ನಿಮ್ಮ ಮನೆಯ ಮೇನ್ ಗೇಟ್ ಒಳಗೆ ನಿಂತು ಮಾಡಿ. ಇದರಿಂದ ದಾನದ ಸಂಪೂರ್ಣ ಫಲ ದೊರೆಯುತ್ತದೆ. 3. ನೀವು ಮನೆಯಲ್ಲಿ ದೀಪವನ್ನು ಹಚ್ಚುತ್ತಿದ್ದರೆ ದೀಪವನ್ನು ಹತ್ತಿಯ ಬದಲಿಗೆ ಮೋಲಿಯ ದಾರದಿಂದ ಹಚ್ಚಿ. ಇದು ನಿಮ್ಮ ಪೂಜೆಯ ತಕ್ಷಣ ಫಲಿತಾಂಶವನ್ನು ನೀಡುತ್ತದೆ. 4. ಮನೆಯಲ್ಲಿ ಜಗಳಗಳು ಹುಟ್ಟಿಕೊಂಡರೆ ಮತ್ತೆ ಅವು ದೊಡ್ಡ ಜಗಳಗಳಾಗಿ ಬದಲಾಗುತ್ತಿದ್ದರೆ ಮನೆಯನ್ನು ಸ್ವಚ್ಛಗೊಳಿಸುವ ಸಮಯದಲ್ಲಿ ಕಪ್ಪು ಉಪ್ಪನ್ನು ಅನ್ವಯಿಸಲು ಪ್ರಾರಂಭಿಸಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹುಟ್ಟಿಕೊಳ್ಳುತ್ತದೆ. 5. ಹಣ ಎಲ್ಲೋ ಸಿಕ್ಕಿ ಹಾಕಿಕೊಂಡರೆ ಮತ್ತು ಅದನ್ನು ಪಡೆಯಲು ಬಯಸಿದರೆ ತೆಂಗಿನಕಾಯಿಗೆ ಸಕ್ಕರೆಯನ್ನು ತುಂಬಿಸಿ ಅದನ್ನು ಅರಳಿ ಮರದ ಕೆಳಗೆ ಹೂತು ಹಾಕಿ. 6. ಮನೆಯ ಹುಡುಗನ ಮೊದಲ ಹಲ್ಲು ಬೀಳುವಾಗ ಅದನ್ನು ಎಲ್ಲಿಯೂ ಕೆಳಗೆ ಬೀಳದಂತೆ ನೋಡಿ ಅದನ್ನು ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಇಡಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣದ ಸಮಸ್ಯೆ ಬರುವುದಿಲ್ಲ. 7. ಹುಣ್ಣಿಮೆಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಮುಂಜಾನೆ ಲಕ್ಷ್ಮೀದೇವಿಯು ಅರಳಿ ಮರದಲ್ಲಿ ನೆಲೆಸಿರುತ್ತಾಳೆ. ಈ ಸಮಯದಲ್ಲಿ ಅರಳಿ ಮರಕ್ಕೆ ಪೂಜಿಸುವುದರಿಂದ ಹಠಾತ್ ಸಂಪತ್ತು ಬರುತ್ತದೆ. 8. ಮದುವೆ ವಿಳಂಬವಾದರೆ ಅಥವಾ ಅಡಚಣೆಗಳು ಉಂಟಾಗುತ್ತಿದ್ದರೆ ನೀರಿನಲ್ಲಿ ಕೇಸರಿ ಬೆರೆಸಿ ಸ್ನಾನ ಮಾಡುವುದರಿಂದ ವಿವಾಹ ಬೇಗನೆ ಆಗುತ್ತದೆ. 9. ನಿಮ್ಮ ಮನೆಯಲ್ಲಿ ಯಾರೂ ಅನಾರೋಗ್ಯಕ್ಕೆ ಒಳಗಾಗಬಾರದು ಅಥವಾ ದುಷ್ಟ ಕಣ್ಣಿನಿಂದ ಬಳಲಬಾರದು ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿ ಮತ್ತು ಸಂತೋಷ ಇರಬೇಕು ಎಂದು ನೀವು ಬಯಸಿದರೆ ಮೇನ್ ಗೇಟ್ನ ಪ್ರದೇಶವನ್ನು ಪ್ರತಿದಿನ ಶುದ್ಧ ನೀರಿನಿಂದಲೇ ತೊಳೆಯಬೇಕು. 10. 2 ಕೇಸರಿ ಎಲೆಗಳನ್ನು ತೆಗೆದುಕೊಂಡು ಪ್ರತಿ ಕೈಗೆ ಒಂದನ್ನು ಅನ್ವಯಿಸಿ ಮತ್ತು ಅವುಗಳನ್ನು ಉಜ್ಜಿಕೊಳ್ಳಿ. ತದನಂತರ ಕೆಲಸಕ್ಕೆ ಹೋಗಿ. ಹೀಗೆ ಮಾಡುವುದರಿಂದ ಸಮಾನ ಹಣ ಬರುತ್ತಲೇ ಇರುತ್ತದೆ. 11. ಸೂರ್ಯೋದಯಕ್ಕೆ ಮೊದಲು ಹೆಬ್ಬರಳಿಗೆ ಕೆಂಪು ದಾರವನ್ನು ಕಟ್ಟುವ ಮೂಲಕ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಇದರಿಂದ ಎಂದಿಗೂ ಗರ್ಭಪಾತ ಆಗುವುದಿಲ್ಲ. 12. ಮಲಗುವ ಕೋಣೆಯಲ್ಲಿ ಕರ್ಪೂರವನ್ನು ಸುಡುವುದರಿಂದ ಪತಿ ಪತ್ನಿಯ ಮೇಲಿನ ಸಂಶಯ ದೂರವಾಗುತ್ತದೆ. 13. ಚಿಕ್ಕ ಮಕ್ಕಳಿಗೆ ಹಾಲು ಜೀರ್ಣವಾಗದಿದ್ದರೆ ಶನಿವಾರದ ದಿವಸ ಮಕ್ಕಳು ಕುಡಿದ ಮೇಲೆ ಉಳಿದ ಹಾಲನ್ನು ನಾಯಿಗೆ ಹಾಕಿ. ಹೀಗೆ ಮಾಡುವುದರಿಂದ ಹಾಲು ಜೀರ್ಣವಾಗಲು ಪ್ರಾರಂಭಿಸುತ್ತದೆ. 14. ಪ್ರತಿದಿನ ಸಂಜೆ ಸ್ವಲ್ಪ ಹಾಲು ಮತ್ತು ನೀರು ಬೆರೆಸಿ
ಅರಳಿ ಮರಕ್ಕೆ ಅರ್ಪಿಸಿ. ದೀಪವನ್ನು ಬೆಳಗಿಸಿ ಮನಸ್ಸಿನಲ್ಲಿ ನಿಮ್ಮ ಆಸೆಯನ್ನು ಇಟ್ಟುಕೊಂಡು ಮರಕ್ಕೆ ಸುತ್ತು ಹಾಕಿ. ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ. 15. ಮನೆಯಲ್ಲಿ ನವಿಲುಗರಿಗಳನ್ನು ಇಡುವುದರಿಂದ ಸಂತೋಷ ಮತ್ತು ಸಂಪತ್ತು ಬರುತ್ತದೆ. 16. ಶಂಖಪುಷ್ಪಿಯ ಬೇರನ್ನು ಬೆಳ್ಳಿಯ ಪೆಟ್ಟಿಗೆಯಲ್ಲಿಟ್ಟು ಇದನ್ನು ಮನೆಯ ತಿಜೋರಿಯಲ್ಲಿ ಇಡುವುದರಿಂದ ಮನೆಯಲ್ಲಿ ಯಾವತ್ತೂ ಹಣ ನಷ್ಟವಾಗುವುದಿಲ್ಲ. 17. ಹಲವು ಬಾರಿ ಇಷ್ಟವಿಲ್ಲದಿದ್ದರೂ ಒತ್ತಾಯದ ಮೇರೆಗೆ ಕೆಲಸ ಮಾಡಬೇಕಾಗುತ್ತದೆ. ಅದಕ್ಕಾಗಿಯೇ 2 ಲವಂಗ ಮತ್ತು ಕರ್ಪೂರದ 1 ತುಂಡನ್ನು ತೆಗೆದುಕೊಳ್ಳಿ. ಗಾಯತ್ರಿ ಮಂತ್ರವನ್ನು 3 ಬಾರಿ ಪಠಿಸುವ ಮೂಲಕ ಅವರನ್ನು ಆಹ್ವಾನಿಸಿ. ನಂತರ ಅವುಗಳನ್ನು ಸುಟ್ಟು ಹಾಕಿ. ಅದರ ಭಸ್ಮವನ್ನು ಪ್ರತಿದಿನ 2 ರಿಂದ 3 ಬಾರಿ ನಾಲಿಗೆಗೆ ಹಚ್ಚಿಕೊಳ್ಳಿ. 18. ಮನೆಯ ಮುಖ್ಯ ಬಾಗಿಲಿಗೆ ಕೆಂಪು ರಿಬ್ಬನ್ ಕಟ್ಟಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಸದಾ ನೆಲೆಸಿರುತ್ತದೆ ಮತ್ತು ಮನೆಗೆ ಯಾರ ಕಣ್ಣು ಬೀಳದಂತೆ ನೋಡಿಕೊಳ್ಳುತ್ತದೆ. 19. ಸಾಲ ತೀರದಿದ್ದರೆ ವಿವಾಹಿತ ಮಹಿಳೆಗೆ 5 ಗುರುವಾರ ಮದುವೆಯ ವಸ್ತುಗಳನ್ನು ದಾನ ಮಾಡಿ. ನೀವು ಶುಕ್ಲ ಪಕ್ಷದ ಮೊದಲ ಗುರುವಾರದಿಂದ ಈ ಪರಿಹಾರವನ್ನು ಪ್ರಾರಂಭಿಸಬೇಕು. 20. ದಯೆಯಿಂದ ವರ್ತಿಸಿ ಮತ್ತು ನಿಮ್ಮ ಅಥವಾ ಇತರರ ಬಗ್ಗೆ ಕಟುವಾದ ಮಾತುಗಳನ್ನು ಮಾತನಾಡಬೇಡಿ. ಸುಳ್ಳು ಅಥವಾ ನಿಂದನೆ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ತರಬೇಡಿ. ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ. 21. ಮನೆಯನ್ನು ವಾಸ್ತು ಪ್ರಕಾರ ನಿರ್ಮಿಸಿ. ವಾಸ್ತು ಪ್ರಕಾರ ಮಾಡದಿದ್ದರೆ ಅದನ್ನು ಸುಧಾರಿಸಿ. ಮನೆಯ ವಾಸ್ತು ದೋಷ ನಿವಾರಣೆಗೆ ಕರ್ಪೂರ ಬಹಳ ಮುಖ್ಯ. ಮೆಟ್ಟಿಲುಗಳು ಅಥವಾ ಟಾಯ್ಲೆಟ್ ಗೇಟನ್ನು ತಪ್ಪು ದಿಕ್ಕಿನಲ್ಲಿ ನಿರ್ಮಿಸಿದರೆ ಅಲ್ಲೆಲ್ಲ 101 ಕರ್ಪೂರವನ್ನು ಇರಿಸಿದರೆ ಅದ್ಭುತವಾಗಿ ವಾಸ್ತುದೋಷಗಳನ್ನು ನಿವಾರಿಸುತ್ತದೆ. 22. ನಿಮ್ಮ ವ್ಯವಹಾರಗಳು ಬೆಳೆಯುತ್ತಿಲ್ಲವೆಂದರೆ ಶುಕ್ಲ ಪಕ್ಷದ ಶುಕ್ರವಾರ ನಿಮ್ಮ ಕೆಲಸದ ಸ್ಥಳ, ಕಾರ್ಖಾನೆ ಅಥವಾ ಕಚೇರಿಯ ಬಾಗಿಲಿನ 2 ಬದಿಗಳಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಇರಿಸಿ. ನೀವು ಇದನ್ನು ಮಾಡುವಾಗ ಯಾರೂ ನಿಮ್ಮನ್ನು ನೋಡಬಾರದೆಂದು ನೆನಪಿನಲ್ಲಿಟ್ಟುಕೊಳ್ಳಿ. 23. ಪೂಜಾ ಕೋಣೆಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವು ಯಾವಾಗಲೂ ಉಳಿಯುತ್ತದೆ ಮತ್ತು ವ್ಯಾಪಾರದಲ್ಲಿ ಆಶೀರ್ವಾದ ಇರುತ್ತದೆ. 24. ಕಷ್ಟಪಟ್ಟು ಸಂಪಾದಿಸಿದ ಹಣವು ಮನೆಯಲ್ಲಿ ಉಳಿಯುವುದಿಲ್ಲ ಮತ್ತು ಆದಾಯಕ್ಕಿಂತ ಖರ್ಚು ಹೆಚ್ಚುತ್ತಿದ್ದರೆ ಇದಕ್ಕಾಗಿ ಮನೆಯಲ್ಲಿ ಯಾವುದೇ ನಳ ಲೀಕ್ ಆಗಬಾರದೆಂದು ನೆನಪಿನಲ್ಲಿಟ್ಟುಕೊಳ್ಳಿ. ಹಾಲು ಮತ್ತು ಚಹಾ ಕುದಿಸಿ ಹೊರಗೆ ಬರಬಾರದು. ಹಾಗೆಯೇ ಅಡುಗೆ ಮನೆಯಲ್ಲಿ ಸುಳ್ಳು ಪಾತ್ರೆಗಳನ್ನು ಇಡಬಾರದು. ಇಂತಹ ವಿಷಯಗಳು ಹಣದ ನಷ್ಟವನ್ನು ಉಂಟುಮಾಡುತ್ತವೆ. 25. ಹಾಲನ್ನು ತುಂಬಿದ ಬಾಟಲಿಯನ್ನು ಹಾರೈಕೆಯೊಂದಿಗೆ ಏಕಾಂತದಲ್ಲಿ ನೆಲದಲ್ಲಿ ಹೂತು ಹಾಕಿ. 26. ಬಾಗಿಲಲ್ಲಿ ಕೆಂಪು ಪರಿಮಳಯುಕ್ತ ಸಸ್ಯಗಳನ್ನು ನೆಡಬೇಕು. 27. ಮನೆಯಲ್ಲಿ ಸಂಜೆ ಕನಿಷ್ಠ 1 ತುಪ್ಪದ ದೀಪವನ್ನು ಬೆಳಗಿಸಬೇಕು. 28. ಸ್ನಾನ ಮಾಡುವಾಗ ಸ್ಟೋಲ್ ಮೇಲೆ ಕುಳಿತು ಸ್ನಾನ ಮಾಡಬೇಡಿ. ಕೆಳಗಡೆ ಕುಂತು ಸ್ನಾನ ಮಾಡಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.